ಎಲ್ಲರಿಗೂ ನಮಸ್ತೆ. ನಾನು ಚರಣ್ ರಾಜ್ ಅಡಾಡಿ. ಸೋಮೇಶ್ವರ ಶತಕದ ಸರಣಿ ಕಾರ್ಯಕ್ರಮದ 6ನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವ್ಯಕ್ತಿಯೊಬ್ಬ ಸಮಾಜದಲ್ಲಿ ಏಕಾಂಗಿಯಾಗಿ ಬದುಕಲಾರ. ತಾನು ತನ್ನವರು ಅನ್ನುವಂತಹ ಒಂದಿಷ್ಟು ಗುಂಪುಗಳಲ್ಲಿ ಸಂಘಜೀವಿಯಾಗಿ ಬದುಕುವವನು ಒಬ್ಬ ಮಾನವ. ಹಾಗಿದ್ದರೆ ಆ ಮನುಷ್ಯ ವ್ಯಕ್ತಿಯಾಗಿದ್ದಾಗ ಆತನ ನಿಜವಾದ ಸಂಪತ್ತು ಯಾವುದು ಎನ್ನುವುದನ್ನ ಸೋಮೇಶ್ವರ ಶತಕದಲ್ಲಿ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾನೆ ಕವಿ ಸೋಮ. ಇದನ್ನ ಸುಮಧುರ ಗಾಯನದ ಮೂಲಕ ಕೇಳಿ ನಂತರ ಅದನ್ನ ಅರ್ಥವನ್ನ ತಿಳಿಯೋಣ. ಹಿತವಂ ತೋರುವನಾತ್ಮ ಬಂಧು ಪೊರೆವಾತಂ ತಂದೆ ಸಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತಂ ವರ್ಣಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತ ಸುವೃತಿ ಮಹಾಸದ್ವಿದ್ಯೆ ಪುಣ್ಯದಂ ಸುತನೆ ಸದ್ಗತಿದಾತನೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಈ ಶತಕವೊಂದರಲ್ಲಿ ಹೇಳುವಂತೆ ಹಿತವಂ ತೋರುವನ್ ಆತ್ಮಬಂಧು. ಒಂದು ಗಾದೆ ಮಾತಿದೆ, ಆಪತ್ತಿಗಾದವನೇ ನೆಂಟ ಅಂತ. ಹಾಗಾದ್ರೆ ಯಾರು ನಿಜವಾದ ಸಂಬಂಧಿಗಳು? ಸಾಮಾನ್ಯ ಮಾತಿಗೆ ಹೇಳ್ತಾರೆ, ನಮ್ಮ ಬಳಿ ಹಣ ಇದ್ದಾಗ ದಾರಿ ಕಡೆ ಹೋಗುವಂತಹ ದಾರಿ ಹೋಕರು ಕೂಡ ನಮ್ಮನ್ನ ಮಾತಾಡಿಸ್ತಾರೆ. ನಮ್ಮ ಬಳಿ ಏನು ಇಲ್ದಿದ್ದಾಗ ನಮ್ಮ ನಿಜ ಸಂಬಂಧಿಗಳೇ ದೂರ ಆಗ್ತಾರೆ ಎನ್ನುವಂಥದ್ದು. ಈ ಎಲ್ಲ ಗೊಂದಲಗಳ ನಡುವೆ ನಮ್ಮ ಸಂಬಂಧಿ ಯಾರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ಕವಿ ಸೋಮನಾಥ ಹೇಳುವ ಹಾಗೆ, ಹಿತವಂ ತೋರುವವನು ಆತ್ಮಬಂಧು. ಯಾರು ನಮಗೆ ಒಳಿದಾಗಲಿ ಅನ್ನೋದನ್ನ ಬಯಸ್ತಾರೋ, ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ನಮ್ಮ ಒಳಿತನ್ನ ಬಯಸುವಂತಹ ವ್ಯಕ್ತಿ ನಿಜವಾದ ಬಂಧು. ಹೊರೆವಾತಂ ತಂದೆ. ಒಂದು ಜೀವಿಯ ಜನ್ಮಕ್ಕೆ ಗಂಡು ಹೆಣ್ಣು ಹೇಗೆ ಕಾರಣೀಭೂತವೋ, ತಾಯಿ ಆ ಜೀವಿಯನ್ನ ಅಥವಾ ಹುಟ್ಟಿದ ಮಗುವನ್ನ ಸಾಕಿ ಸಲಹುವುದಕ್ಕೆ ಎಷ್ಟು ಸಮಾನ ಹಕ್ಕನ್ನು ಹೊಂದಿದಾಳೋ ಅಥವಾ ಆಕೆಯ ಕರ್ತವ್ಯ ಎಷ್ಟಿದೆಯೋ ಅಷ್ಟೇ ತಂದೆಯ ಕರ್ತವ್ಯವೂ ಸಹ. ಕೇವಲ ಜನ್ಮಕ್ಕೆ ಕಾರಣನಾಗುವುದು ಮಾತ್ರ ತಂದೆಯ ಕಾರ್ಯವಲ್ಲ. ಇಲ್ಲಿ ಪೊರೆಯುವುದು ಅಂತ ಹೇಳಿದ್ದಾರೆ. ಪೊರೆಯುವುದು ಅಂತ ಹೇಳಿದ್ರೆ ಆ ಜೀವನ ಪೂರ್ಣ ಅಥವಾ ಆ ಜೀವಿ ಸಶಕ್ತವಾಗುವ ತನಕ ಅದನ್ನ ಸಾಕಿ ಸಲಹುವಂಥದ್ದು. ಕೇವಲ ದೈಹಿಕವಾಗಿ ಸಾಕಿದರೆ ಸಾಲದು, ಅಲ್ಲಿ ಎಲ್ಲಾ ರೀತಿಯಲ್ಲಿ ಆ ಜೀವಿಯನ್ನ ಬೆಳೆಸಬೇಕಾದದ್ದು ಆ ತಂದೆಯಾದವನ ಕರ್ತವ್ಯವಾಗಿದೆ. ಇಲ್ಲಿ ತಂದೆ ತಾಯಿಯಾಗಿ, ಗುರುವಾಗಿ, ಸ್ನೇಹಿತನಾಗಿ ಎಲ್ಲವೂ ಆಗಬೇಕು ಅನ್ನುವಂತಹದ್ದು ಇಲ್ಲಿ ಸೋಮನ ಅಪೇಕ್ಷೆ. ಹಾಗೆ ಪೊರೆವಾತಂ ತಂದೆ, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ. ಗಂಡು ಹೆಣ್ಣು ಸೇರಿ ತನ್ನ ದಾಂಪತ್ಯ ಜೀವನವನ್ನ ಸಾಗಿಸಬೇಕಾದ್ರೆ ಇಲ್ಲಿ ಧರ್ಮ ಅನ್ನುವಂಥದ್ದು ಅತಿ ಮುಖ್ಯ. 4 ಪುರುಷಾರ್ಥಗಳಾದಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4ರಲ್ಲಿ ಆ ಮೊದಲ 3 ಭಾಗವನ್ನ ಸಹಧರ್ಮಿಣಿಯಾಗಿರ್ತಕ್ಕಂತಹ ಹೆಂಡತಿ ನಡೆಸಬೇಕಾಗತ್ತೆ. ಅಂದ್ರೆ ಹೆಂಡತಿಯ ಸಹಕಾರ ಸಹಯೋಗದಲ್ಲಿ ಆತ ಧರ್ಮ ಕಾರ್ಯಗಳನ್ನ ಮಾಡ್ತಾನೆ, ಅರ್ಥವನ್ನ ಹೆಂಡತಿಯ ಜೊತೆಗೆ ಹಂಚಿಕೊಳ್ತಾನೆ, ಕಾಮ ಬಯಕೆಯನ್ನು ಕೂಡ ಹೆಂಡತಿಯ ಜೊತೆಗೆ ಹಂಚಿಕೊಳ್ತಾನೆ. ಸಾಧ್ಯವಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಮೋಕ್ಷವನ್ನ ಪಡೆಯುವಂಥದ್ದು. ಶಾಸ್ತ್ರ ಹೇಳ್ತದೆ ಮೋಕ್ಷ ಅನ್ನುವಂಥದ್ದು ವೈಯಕ್ತಿಕ ಸಾಧನೆ ನಿಜ, ಆದ್ರೆ ಅಂತಹ ಮೋಕ್ಷಕ್ಕೂ ಕೂಡ ಹೆಂಡತಿಯ ಆ ಉತ್ತಮ ಚಾರಿತ್ರ್ಯ, ಆಕೆಯ ಸಹಯೋಗ, ಈ ಎಲ್ಲವೂ ಕೂಡ ಒಂದು ಕಾರಣ ಆಗತ್ತೆ ಅಂತ ಹೇಳಿದ್ರೆ ತಪ್ಪಲ್ಲ. ಆದ್ರಿಂದ ಸತ್ ಧರ್ಮದ ಒಳ್ಳೆಯ ಧರ್ಮವನ್ನ ಹೊಂದಿರತಕ್ಕಂತಹ ಸತಿ ಸರ್ವಕ್ಕೆ ಸಾಧನ. ಕಲಿಸಿದಾತಂ ವರ್ಣ ಮಾತ್ರಂ ಗುರು. ನಮ್ಗೆ ಯಾರು ಗುರು? ಒಂದಕ್ಷರವನ್ನ ಕಲಿಸಿದಾತನೂ ಸಹ ನಮ್ಮ ಗುರುವೇ. ಯಾಕಂತ ಹೇಳಿದ್ರೆ ತಿದ್ದಿ ತೀಡಿ ಒಂದಕ್ಷರವನ್ನು ಹೇಳಿಕೊಡುವುದು ಸಹ ಅಷ್ಟು ಸುಲಭದ ಕೆಲಸವಲ್ಲ. ಅದನ್ನೇ ಇಲ್ಲಿ ಕವಿ ಸೋಮ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ.
ಶ್ರುತಿ ಮಾರ್ಗಂ ಬಿಡದಾತ ಸುವ್ರತಿ. ಯಾರು ವ್ರತಿ, ಯಾರು ನಿಯಮವನ್ನ ತಪ್ಪದೆ ಆಚರಣೆಗೆ ತರ್ತಾರೋ ಅವನು ವ್ರತಿ. ಶ್ರುತಿ ಮಾರ್ಗ ಯಾವುದನ್ನ ಕೇಳಿರ್ತಕ್ಕಂತಹದ್ದನ್ನ ಅಥವಾ ಕೇಳಿದ ನಿಯಮವನ್ನ, ನಮ್ಮ ಹಿಂದಿನ ವೇದ ಮತ್ತೆ ಉಪನಿಷತ್ತುಗಳನ್ನ ಶ್ರುತಿ ಮತ್ತು ಸ್ಮೃತಿ ಅಂತ ಕರಿತೀವಿ. ಹಾಗೆ ಆ ಶ್ರುತಿ ಅಂತ ಹೇಳಿದ್ರೆ ಕೇಳಿರ್ತಕ್ಕಂತಹ ನಿಯಮಗಳನ್ನ ಆಚರಣೆಯಲ್ಲಿ ತಂದು ಬದುಕುವವನೇ ಶ್ರುತಿ, ಸುವ್ರತಿಯಾಗಿರ್ತಾನೆ. ಹಾಗೆ ಶ್ರುತಿ ಮಾರ್ಗಂ ಬಿಡದಾತ ಸುವ್ರತಿ. ಮಹಾ ಸದ್ವಿದ್ಯೆಯೇ ಪುಣ್ಯದಂ. ಎಲ್ಲಕ್ಕಿಂತ ಪುಣ್ಯದಲ್ಲಿರ್ತಕ್ಕಂತಹ ಸಂಪತ್ತು ಯಾವುದು, ಯಾರಿಂದಲೂ ಕೂಡ ಅಪಹರಿಸಲಾಗದ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಅದು ವಿದ್ಯೆ. ಆದ್ರಿಂದ ಮಹಾ ಸದ್ವಿದ್ಯೆಯೇ ಅದು ನಮ್ಮಲ್ಲಿರ್ತಕ್ಕಂತಹ ಸಂಪತ್ತು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಒಂದು ಮಾತಿದೆ. ಅದೇ ತರಹನೇ ವಿದ್ಯಾವಂತನೇ ಎಲ್ಲರಿಂದ ಅಥವಾ ಲೋಕಪೂಜಿತನಾಗ್ತಾನೆ. ಸುತನೇ ಸದ್ಗತಿದಾತನೇ. ನಾ ಹಿಂದಿನ ಶತಕದಲ್ಲಿ ಹೇಳಿದ ಹಾಗೆ ಸುತ ಅಂದ ಮಾತ್ರಕ್ಕೆ ಕೇವಲ ಮಗ ಅನ್ನುವಂಥದ್ದಲ್ಲ, ಇಲ್ಲಿ ಮಕ್ಕಳೇ ಸದ್ಗತಿದಾತನೈ. ಹಿಂದಿನಿಂದ ಒಂದು ಬಂದಂತಹ ಮಾತಿದೆ, ನಪುತ್ರೋ ಗತಿರ್ನಾಸ್ತಿ ಅನ್ನುವಂತಹದ್ದು. ಹಾಗೆ ಸುತ ನಮ್ಮ ಮುಂದಿನ ವಂಶಕ್ಕೆ ಉತ್ತಮ ದಾರಿಯನ್ನ ತೋರುವವನು ಅಥವಾ ಗತಿಯನ್ನ ನೀಡುವವನು ಆಗ್ತಾನೆ. ಅದೇ ತರಹನೇ ಸುತನೇ ಸದ್ಗತಿದಾತನೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ಈ ಎಲ್ಲ ಅಂಶಗಳನ್ನ ನಾವು ಒಮ್ಮೆ ಮತ್ತೆ ಸ್ಮರಿಸಿದಾಗ ನಮ್ಗೆ ಅರ್ಥ ಆಗತ್ತೆ ಒಬ್ಬ ವ್ಯಕ್ತಿಯ ನಿಜವಾದ ಅಂಶಗಳು, ನಿಜವಾದ ಸಂಪತ್ತು ಯಾವುದು ಅನ್ನುವಂಥದ್ದು ಈ ಒಂದು ಶತಕದಲ್ಲಿ ಬಹಳ ಮಾರ್ಮಿಕವಾಗಿ ಕವಿ ಸೋಮ ತಿಳಿಸಿದ್ದಾನೆ. ಎಲ್ಲರಿಗೂ ಧನ್ಯವಾದಗಳು.